ಶಿರಸಿಯ ದೈವಜ್ಞ ಕಲ್ಯಾಣ ಮಂಟಪದಲ್ಲಿ ಜನವರಿ 9 ಶುಕ್ರವಾರದಂದು ಬೆಳಗ್ಗೆ 11 ಗಂಟೆಗೆ ಶ್ರೀರಾಮ ಕ್ಷೇತ್ರ ಮಹಾಸಂಸ್ಥಾನಂ ಸೇವಾ ಸಮಿತಿ ನಿತ್ಯಾನಂದ ನಗರ ಧರ್ಮಸ್ಥಳ ಸಿರ್ಸಿ ವಿಭಾಗ ಉತ್ತರ ಕನ್ನಡ ಹಾಗೂ ಸಿರ್ಸಿ ತಾಲೂಕಾ ಆರ್ಯ ಈಡಿಗ ನಾಮಧಾರಿ ಬಿಲ್ಲವ ಸಮಾಜ ಅಭಿವೃದ್ಧಿ ಸಂಘ ಇವರ ಸಂಯುಕ್ತ ಆಶ್ರಯದಲ್ಲಿ ಬ್ರಹ್ಮಾನಂದ ಸರಸ್ವತಿ ಸ್ವಾಮಿಗಳ ಗುರುವಂದನಾ ಕಾರ್ಯಕ್ರಮ ಹಾಗೂ ನೂತನ ಟ್ರಸ್ಟಿಗಳ ಗೌರವ ಅಭಿನಂದನೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಸಮಾಜ ಬಾಂಧವರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವಂತೆ ವಿಭಾಗೀಯ ಅಧ್ಯಕ್ಷ ಡಾಕ್ಟರ್ ವೆಂಕಟೇಶ್ ನಾಯ್ಕ್ ರವರು ವಿನಂತಿಸಿದರು. ಅವರು ಸಿದ್ದಾಪುರದಲ್ಲಿ ಈ ಕುರಿತು ಸಮಾಜದ ಬಾಂಧವರೊಂದಿಗೆ ಚರ್ಚಿಸಿ ಮನವಿ ಮಾಡಿದರು. ಈ ಸಂದರ್ಭದಲ್ಲಿ ಸಿದ್ದಾಪುರ ನಾಮಧಾರಿ ಅಭಿವೃದ್ಧಿ ಸಂಘದ ಅಧ್ಯಕ್ಷ ಕೆ.ಜಿ. ನಾಯ್ಕ್, ಗೌರವ ಅಧ್ಯಕ್ಷ ಆನಂದ್ ನಾಯ್ಕ್ ಹಾಗೂ ಪ್ರಮುಖರಾದ ಕೆ.ಜಿ. ನಾಗರಾಜ್ ನಾಯ್ಕ್ ಬೇಡ್ಕಣಿ, ಕೆ.ಆರ್. ವಿನಾಯಕ್ ಸೇರಿದಂತೆ ಸಮಾಜದ ಪ್ರಮುಖ ಗಣ್ಯರು ಉಪಸ್ಥಿತರಿದ್ದರು. ಇದು ಸುದ್ದಿ ಪ್ರತಿನಿಧಿ ಯೂಟ್ಯೂಬ್ ಚಾನಲ್. ನಾನು ದಿವಾಕರ್ ನಾಯ್ಕ್ ಸಂಕಂಡ. ನಮ್ಮ ಚಾನಲನ್ನು ಮೊದಲ ಬಾರಿ ನೋಡ್ತಿದ್ದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸ್ಥಳೀಯ ನಿರಂತರ ಸುದ್ದಿಗಾಗಿ ನಮ್ಮ ಚಾನಲ್ ವೀಕ್ಷಿಸಿ. ಧನ್ಯವಾದಗಳು. ಬಟ್ ನಾಮಧಾರಿಗಳಲ್ಲಿ ಇದು ಇದೆ, ಆದರೆ ನಾವು ಅದು ಅನುಷ್ಠಾನದಲ್ಲಿ ನಾವು ಅಷ್ಟು ಸಕ್ರಿಯವಾಗಿ ಇರಲಿಲ್ಲ. ಸೊ ಈ ಮುಂದಿನ ದಿನಗಳಲ್ಲಿ ನಾವೆಲ್ಲರೂ ಕೂಡ ಜಾಗೃತರಾಗಬೇಕು ಅನ್ನೋ ನಿಟ್ಟಿನಲ್ಲಿ ಈ ಧಾರ್ಮಿಕ ಸಂಘಟನೆಯನ್ನು ನಾವು ಮಾಡಲಿದ್ದೀವಿ. ಶುಕ್ರವಾರ ದಿನ ಗುರುವಂದನಾ ಕಾರ್ಯಕ್ರಮ ಮತ್ತು ಟ್ರಸ್ಟಿಗಳಿಗೆ ಅಭಿನಂದನಾ ಕಾರ್ಯಕ್ರಮವನ್ನು ಅಲ್ಲಿ ಮಾಡಿದ್ದೀವಿ. ಈ ಕಾರ್ಯಕ್ರಮಕ್ಕೆ ಉಸ್ತುವಾರಿ ಸಚಿವರು ಉದ್ಘಾಟಕರಾಗಿ ಬರ್ತಾರೆ, ವಿಶೇಷವಾಗಿ ಕಾಗೇರವರು ಇರ್ತಾರೆ, ಆ ನಂತರದಲ್ಲಿ ದೇಶಪಾಂಡೆ ಸಾಹೇಬರು ಬರ್ತಾರೆ, ಆಮೇಲೆ ಮಧು ಬಂಗಾರಪ್ಪ ಅವರಿಗೆ ಬರೋಕ್ಕೆ ಮಾಡ್ಕೊಂಡಿದ್ವಿ. ಆಮೇಲೆ ದಿನಕರ್ ಶೆಟ್ಟರು ಮತ್ತು ಇವನ್ನೆಲ್ಲ ಕರೆದಿದ್ದೀವಿ, ಶಾಸಕರ ಸ್ಥಳೀಯ ವಿಶೇಷವಾಗಿ ಎಲ್ಲ ಹಿರಿಯ ಮುಖ್ಯಮಂತ್ರಿಗಳೆಲ್ಲರೂ ಸೇರಿ ನಾವು ನಾವೆಲ್ಲರೂ ಸೇರಿ ಇದನ್ನು ಒಂದು ಸಾಂಪ್ರದಾಯಿಕವಾಗಿ ಸನಾತನ ಸಂಸ್ಕೃತಿಯ ಪರಂಪರೆಯಲ್ಲಿ ನಾವು ಯಾವ ರೀತಿಯ ಧರ್ಮ ಸಂಘಟನೆಗಳನ್ನು ಮಾಡ್ತೀವಿ ಸ್ಟಾರ್ಟ್ ಆಗ್ತದೆ. ನಂತರದಲ್ಲಿ ಫಸ್ಟಿಗೆ ಇಡೀ ಸಮಾಜದ ಪರವಾಗಿ ನಾವು ಗುರುಗೈಗೊಂದು ಪಾತ್ಪೂಜೆಯನ್ನು ಮತ್ತು ಜೀವನ ಕಾರ್ಯಕ್ರಮ ಮಾಡ್ತೇವೆ. ಇದಾದ ತಕ್ಷಣ ಟ್ರಸ್ಟ್ಗಳಿಗೆ ಈಗ ನೀವು ಹೇಗೆ ಹೇಳ್ತೀರಿ ಅದ್ರ ಮೇಲೆ ನಾವು ಅದನ್ನು ಪ್ಲಾನ್